ಬೆಂಗಳೂರು ನಗರದಲ್ಲಿ ಹಾಡ ಹಗಲೇ ಮನೆ ಡೋರ್ ಮೀಟಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ಕಳ್ಳತನ ಮಾಡಿ ಎಸ್ಕೇಪ್ ಆಗುವ ಗ್ಯಾಂಗ್ ಫುಲ್ ಆಕ್ಟಿವ್ ಆಗಿದೆ. ಸ್ಕೂಟರ್ನಲ್ಲಿ ಬರುವ ಖತರ್ನಾಕ್ ಕಳ್ಳರು ಮನೆಯಲ್ಲಿ ಯಾರೂ ಇಲ್ಲದನ್ನ ನೋಡಿ ಸ್ಕೆಚ್ ಹಾಕಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕೈಗೆ ಸಿಕ್ಕ ಹಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಅಷ್ಟಕ್ಕೂ ಈ ಘಟನೆ ಎಲ್ಲಿ ನಡೆದಿದ್ದು ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಲ್ಲಿ ಹಾಡು ಹಗಲೇ ಚಿನ್ನಾಭರಣ ನಗದು ಕಳವು. 4.5 ಲಕ್ಷ ನಗದು, 30 ಲಕ್ಷ ಮೌಲ್ಯದ ಚಿನ್ನ ಕಳವು. 4 ನಿಮಿಷದಲ್ಲಿ ಕಳ್ಳತನ, ಕದಿಮರು ಎಸ್ಕೇಪ್. ಹೌದು, ಮನೆಯಲ್ಲಿ ಬೆಲೆ ಬಾಳುವ ಚಿನ್ನಾಭರಣ, ಹಣ ಇಡುವ ಜನರು ಈ ಸ್ಟೋರಿಯನ್ನ ನೋಡಲೇಬೇಕು. ಯಾಕಂದ್ರೆ ತಮ್ಮ ಮನೆಗೆ ರಕ್ಷಣೆಗೆ ಹಾಕಿದ್ದ ಕಬ್ಬಿಣದ ಸೇಫ್ಟಿ ಜೊತೆಗೆ ಮುಖ್ಯ ದ್ವಾರಕ್ಕೆ ಬಲಿಷ್ಠವಾದ ದಪ್ಪದಾದ ಡೋರ್ ಹಾಗೂ ಲಾಕ್ಗಳನ್ನ ಮೀಟಿ ದರೋಡೆ ನಡೆಸಲಾಗಿದೆ. ಈ ಘಟನೆ ಬೆಂಗಳೂರು ಹೊರವಲಯ ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿಯ ಸಿದ್ದನ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಇಲ್ಲಿನ ಪ್ರಕಾಶ್ ಎಂಬುವವರ ಮನೆಯಲ್ಲಿ ಕಳ್ಳತನವಾಗಿದ್ದು, ಪ್ರಕಾಶ್ ಹಾಗೂ ಮನೆಯವರು ಕೆಲಸಕ್ಕೆ ತೆರಳಿದ್ದ ವೇಳೆ ಗಮನಿಸಿ ಸುಮಾರು 30 ಲಕ್ಷ ಮೌಲ್ಯದ ಚಿನ್ನಾಭರಣ ಸೇರಿದಂತೆ 4.5 ಲಕ್ಷ ನಗದು ಕದ್ದು ಇಬ್ಬರು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಸರ್, ನಾವು ಬೆಳಿಗ್ಗೆ 9:30 10 ಗಂಟೆಗೆ ಡೈಲಿ ಮನೆ ಬಿಡ್ತೀವಿ. ನಾವು ಮಗ ಜೊತೆಲೇ ಹೋದ್ವಿ. ಅವ್ರು ಬಂದು ಅಂಗಡಿ ಹತ್ರ ನಾನೆಲ್ಲ ಮುಗಿಸ್ಕೊಂಡು ಗೃಹ ಪ್ರವೇಶ ಮುಗಿಸ್ಕೊಂಡು ಈ ಕಂಪ್ನಿಗಳಿಗೆ ಆರ್ಡರ್ಗಳು ಇರ್ತವೆ, ಅಲ್ಲಿಗೆ ಬಟ್ಟೆ ತಾಂಡೆ ಕೊಟ್ಟು ಬಂದು ಸಾಯಂಕಾಲ 5 ಗಂಟೆಗೆ ಮನೆಗೆ ಬಂದು ಕಾಲ್ ಮಾಡಿದ್ಮೇಲೆ ಹಿಂಗ ಆಗಿದೆ ಅಂದ್ರು. ಅವಾಗ 112 ನಾವೇ ಫೋನ್ ಮಾಡಿರ್ತೀವಿ. ಸರ್, ಕೈ ಚೈನ್ ಹೋಗಿದೆ, ನಂದ್ಕೊಳ್ ಚೈನು, ಮನೆ ಲಾಂಗ್ ಚೈನು, ಒಡವೆ, ಬ್ರಾಸ್ಲೈಟು, ಅವರೋ ಬಳೆ ಎಲ್ಲ ಹೋಗಿದ್ದಾವೆ ಸರ್. ಎಲ್ಲ ಟೋಟಲ್ ನಾವು 192 ಗ್ರಾಮು ಪೊಲೀಸ್ನವ್ರಿಗೆ ಹೇಳಿದೀವಿ. 4.5 ಲಕ್ಷ ದುಡ್ಡಿತ್ತು. ಇನ್ನು ಇದೇ ಸಮಯದಲ್ಲಿ 3 ಮನೆಗೆ ಈ ಕಳ್ಳರು ಅಟೆಂಪ್ಟ್ ಮಾಡಿ ವಿಫಲವಾಗಿದ್ದಾರೆ. ಸ್ಕೂಟರ್ನಲ್ಲಿ ಬಂದ ಇಬ್ಬರು ಖತರ್ನಾಕ್ ಕಳ್ಳರು ರಾಜಾರೋಷವಾಗಿ ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ರು. ಅದರಂತೆ ಮೊದಲನೇ ಮನೆ ಹೋಗ್ತಿದ್ದಂತೆ ಅಜ್ಜಿ ಇದ್ದಿದ್ದನ್ನ ಕಂಡು ವಾಪಸ್ ಆಗಿದ್ರು. ಅಲ್ಲಿಂದ 2ನೇ ಮನೆಗೆ ಹೋಗಲು ಪ್ಲಾನ್ ಮಾಡಿದ್ರು. ಅಲ್ಲಿ ಜನರಿದ್ದ ಕಾರಣ ಕೆಲಸ ಆಗಲ್ಲ ಅಂತ ವಾಪಸ್ ಬಂದಿದ್ರು. ಇನ್ನು 3ನೇ ಮನೆಯೇ ಪ್ರಶಾಂತ್ ಅವರ ಮನೆ. ಯಾರೂ ಇಲ್ಲದನ್ನ ಗಮನಿಸಿ ಕಳ್ಳರು ಬರೋಬ್ಬರಿ 4.5 ಲಕ್ಷ ನಗದು, 30 ಲಕ್ಷ ಬೆಲೆ ಬಾಳುವ 190 ಗ್ರಾಂ ಚಿನ್ನಾಭರಣವನ್ನ ಕೇವಲ 4 ನಿಮಿಷದಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಒಡವೆ ಕಳ್ತನ ಆಗಿದೆ, ಅಮೌಂಟ್ ಕಳ್ತನ ಆಗಿದೆ. 4.5 200 ಗ್ರಾಮ್ 30 ಲಕ್ಷ. ನಾವು ಅಂಗಡಿ ಹೋಗಿದ್ವು. ಹೋಗ್ಬೇಕಾದ್ರೆ 11:15, ಬಂದಾಗ 5:15. ನಾವು ಬಂದಾಗ ಈ ತರ ಎಲ್ಲ ಆಗಿತ್ತು. ಎಲ್ಲ ಫುಲ್ ಡೋರ್ ಓಪನ್ ಆಗಿತ್ತು. ಕಟ್ ಮಾಡ್ಬಿಟ್ಟಿದ್ದಾರೆ, ಲಾಕು ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ನಾವ್ ಇರ್ಲಿಲ್ಲ. ನಮ್ದು ಶಾಪಿಗೆ ಹೋಗಿದ್ದು. ಆಗಿದೆ. ನಾವು ಮಧ್ಯಾಹ್ನ ಮನೆಯಲ್ಲೇ ಇದ್ದೀವಿ, ಹಿಂಗಾಗಿದೆ ಅಂತಾನೆ ಗೊತ್ತಾಗಿಲ್ಲ ಇವ್ರು ಬಂದು ಹೇಳೋವರೆಗೂ. ಆಮೇಲೆ ನಾವು ನೋಡ್ತಾ ಇದೀವಿ, ಪಕ್ಕದ ಮನೆ 3 ಬಿಲ್ಡಿಂಗ್ ಓಡಾಡಿದ್ದಾರೆ. ಆಡಾಗ್ಲೇ ಅಜ್ಜಿ ಒಂದ್ ಓಡಾಡಿದೆ, ಎಲ್ಲಾರು ಓಡಾಡಿದ್ದಾರೆ. ಬಟ್ ನಾನ್ ಪಕ್ಕ ಇದು ವಿಂಡೋ ತಕೊಂಡೇ ಇದೀನಿ, ಸೌಂಡೇ ಬಂದಿಲ್ಲ ಸರ್ ಅಲ್ಲಿ. ಈಗಾದ್ರೆ ನಾವ್ ಹೆಂಗ್ ಬದುಕೋದು? ಹೆಣ್ಮಕ್ಳು ಒಬ್ಬೊಬ್ರೆ ಇರ್ತೀವಿ, 1 ರೂಪಾಯಿನೂ ಕೂಡಿಟ್ಟಿರ್ತೀವಿ. ಈಗ ಪೊಲೀಸು ಅಟ್ಲೀಸ್ಟ್ ಬೀಟ್ ಬರ್ತಾರ ನೈಟು, ಇಲ್ಲಿ ಏನು ಇಲ್ಲ. ಈಗ ಹೆಂಗ್ ಬದುಕಕ್ಕೆ ಆಗ್ತಾ ಇಲ್ಲ ಸರ್. ಈ ಏರಿಯಾದಾಗ ಇತ್ತೀಚೆಗೆ ತುಂಬಾ ಕಳ್ತನ ಆಗ್ತಾ ಇದೆ. ಹಾಡು ಹಗಲೇ ಕಬ್ಬಿಣದ ಲಾಕ್ ಹಾಗೂ ಮನೆ ಡೋರ್ ಮೀಟಿ ಕಳ್ಳತನ ಮಾಡಿದ ಕಳ್ಳರ ಚಲನವನ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.